ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಂತ ಮುರಿದಿತ್ತು ನಂದು, ವಾಯ್ಸ್ ಚೇಂಜ್ ಆಗೋಯ್ತು ಕಾಣಿ ನಂದು. ಇವತ್ತು ನಮ್ಮ ಡ್ಯಾನ್ಸ್ ಕ್ಲಾಸಲ್ಲಿ ಒಂದು ಪ್ರೋಗ್ರಾಮ್ ಇತ್ತು, ಕಾಂಪಿಟೇಷನ್ ಇಟ್ಟಿತ್ತು. ಇಲ್ಲಿ ಕಾಣಿ ನಾನು ಮರಿತೆಗೋರಿಬ್ರು ಸಾಕು, ನನಗೆ ನೆಮ್ಮದಿಲ್ಲ ಕಾಣಿ. ನಮ್ಗೆ ಡ್ಯಾನ್ಸ್ ಕ್ಲಾಸ್ ಹಂಗೆ ಒಂದು ಕಾಂಪಿಟೇಷನ್ ಇಟ್ಟಿದ್ದ, ಯಾವುದು ಕೃಷ್ಣನ್ ಮತ್ತು ರಾಧೆ ಬಗ್ಗೆ. ಹಂಗಾಗಿ ನಾನು ಈಗ ನಾನು ಇವಳು ಎಲ್ಲ ರೆಡಿ ಆಗಿ ಫುಲ್ ಟಿಪ್ ಟಾಪ್ ಅಲ್ಲ ಎಂತ ಲೈಕ್ ಮಾಡಿ ಡ್ರೆಸ್ ಮಾಡ್ಕೊಂಡು ಹೊರಟಿತ್ತು. ಯೋ ದೇವರೇ ಅಂದರೆ ಎಂತಂದರೆ ಇದು ನಾನು ಬ್ಲಾಗರ್, ಇವಳು ಇನ್ನೊಬ್ಳು. ಹಾಪ ಬನ್ನಿ, ಹಾಪ ಅನ್ಕಂಡೆ. ನಂದಾಯ್ತು ಇಡೀ ಬ್ಲಾಗ್ ತುಂಬ ಹಾಪ ಬನ್ನಿ ಅನ್ಕಂಡೆ. ಉಂಬುಕಪ್ಪ ಇವತ್ತು ಎಂತ ವಿಷಯ ಅಂದರೆ ನನಗೆ ನಾಳೆ ಎಕ್ಸಾಮ್, ಕೆಮಿಸ್ಟ್ರಿ. ನನಗೂ ಕೆಮಿಸ್ಟ್ರಿ ಓದಿ ಬಿಟ್ಕೊಂಡು ಇಲ್ಲಿ ಬಂದು ಕೈ ಹಾಸ ಮಾಡ್ತೀವಿ. ನಮ್ಮದುಂಟೀಗ ವೇಷ ಅಲ್ಲಿ ಕುಣಿಲಿಕ್ಕೆ. ನಾವೆಂತ ಗೊತ್ತಾ, ಈಗ ಕುಣುಕೆಲ್ಲ ಬತ್ತರಲ್ದ ಅವ್ರಿಗೆ ನೀರು ಕೊಡೋಕೆ, ಒಂಚೂರು ಎಂತ ಹೇಳಿ ಕಾನ್ಫಿಡೆನ್ಸ್ ಕೊಡೋಕೆ ನಾವೆಲ್ಲ ಹಾಕುದು. ಇನ್ನು ಹೊಡ್ಲ, ಇನ್ನು ಇವ್ರು ಕೃತಿಕನ್ ಮನೆ ಹೆಂಗಿತ್ತ, ಇಲ್ಲಿಂದ ಹೊರಟು ಇನ್ನು ಡ್ಯಾನ್ಸ್ ಕ್ಲಾಸ್, ಆಮೇಲೆ ದುಬೈಗೆ ಹೋಗಿ, ದುಬೈಯಿಂದ ಪಾಕಿಸ್ತಾನಿಗೆ ಹೋಗಿ, ಆಮೇಲೆ ಪುಣೆ ಇಲ್ಲಿಗೆ ಬರುದು. ಕಾಣಿ ಎಲ್ಲ ಕ್ಲೀನ್ ಮಾಡಿದಷ್ಟೇ. ಈಗ ಎಲ್ಲ ಕ್ಲೀನ್ ಮಾಡಿ ಚೇರಲ್ಲಿ ಇಟ್ಟು. ಎಸ್ ಇಲ್ಲ, ಅದು ಆ್ಯಕ್ಚುಲಿ ಹೊಡೆದದ್ದು ಒಳಗಿಂದ. ಹಾಂ, ತಂದದ್ದು ಒಂದು ವಾರದಲ್ಲಿ. ಅಲ್ಲ, ಹಳೇದು ಹೊಸ ಕವರ್. ಕಲಾವಿದ್ರು ನಾವೆಲ್ಲ. ಇಲ್ಲಿ ನೋಡಿ ಒರ್ಸಿ ಎಲ್ಲ ಕ್ಲೀನ್ ಇಲ್ಲಿ ಕಾಣ. ಹೌದೌದು, ನಾನು ಹೊಡೆದೋದದ್ದು ಕಾಣಿಸುತ್ತಾ, ಇಲ್ಲಿತ್ತು ಕಾಣಿ. ಎಲ್ಲ ರೆಡಿ ಆಗ್ತಿತ್ತಷ್ಟೇ. ಇನ್ನು ಇವ್ರು ಕಾಣಿ, ನಾವು ಒರೆಸ್ತಿದ್ದಲ್ದ ವೀರ ಮಡಿಯಕ್ಕೆ. ನಮ್ಮದು ಸೈಬರ್ ಗಟ್ಟಿ ಕಾಣಿ ಯಾರಿಗೆ ಈಚೆ ಬದಿ ಹಾರೆ ಎಲ್ಲ ಮಂದಾರ್ತಿ ಮೈರ್ ಕಮ್ಮಿ ಹೋದ್ ಈಚೆ ಬದಿ ಹಾರೆ ಕುಂದಪುರ ಹೋದ್. ನಮ್ಮ ಡ್ಯಾನ್ಸ್ ಕ್ಲಾಸ್ ಇಪ್ಪು ಸೈಬರ್ ಗಟ್ಟೆ ಕಾಣಿ ಎಲ್ಲ ರೆಡಿ. ಇನ್ನು ಮೈಕ್ ಕೆಲವೊಂದು ಒಂದು ಹೂಜಿ ಎಲ್ಲ ಬಪ್ಪು ಅಷ್ಟೇ. ಇದೊಂದು ಸುಂದರಿ ಗಣಿ ಇಲ್ಲಿ. ಬಾಬಾ 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 ಸೆಲೆಬ್ರಿಟಿ ಆಟೋಗ್ರಾಫ್. ಎಂತಾಯ್ತು ಸಿಕ್ತಾ? ಇವತ್ತು ವ್ಲಾಗ್ ಡೇ. ಎಂಟ್ರಿ ಒಂದು ಬಂತು. ಎಲ್ಲೊಂದು ರಾಧೆ ಬಂತು. ಈಗ ಸುಮಾರು
ಈ ಸೈಡ್ ಬಂದರೆ ಇಲ್ಲೂ ಸುಮಾರು ರಾಜೆ. ಎಷ್ಟು ಮಾಡ್ತೀವಿ ಜ್ಯೂಸ One, 2, 3, not this 1, 2, 3, 4, 5, 6, 7, 8, 9, 10, 11, 12, 13. ಒಂದು ಕ್ಯೂಟ್ ಕೃಷ್ಣ ನೋಡಿ ಗೈಸ್, ಅದು ಚಂದ ಆಯ್ತಲ್ದ. ಕ್ಲಾರಿಟಿ ಉಂಟು ಅವಳ ಮುಖದಲ್ಲಿ. ಹೊಳಿತಾ ಇದ್ಲು ಅವಳು ಮಧ್ಯದಲ್ಲಿ. ಹಾಯ್ ಅರ್ಣ, ಹಾಯ್. ನಾಚಿಕೆ ಕಣ. ಪ್ರೊಫೆಷನಲ್ ವಿಡಿಯೋಗ್ರಾಫರ್ ಕೃತಿ ಅಕ್ಕ. ಜಗತ್ತನ್ನು ಗೆಲ್ಲಲು ಸಾಧ್ಯವಿಲ್ಲ, ಆದರೆ ಪ್ರೀತಿಯಿಂದ ಈ ಜಗತ್ತನ್ನೇ ಗೆಲ್ಲಬಹುದು ಎಂಬ ಕೃಷ್ಣನ ಉಕ್ತಿಯೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸಿದೆವು. ಬಂದೆಲ್ಲರಿಗೂ ಒಂದು ಸ್ವಾಗತವನ್ನು ನೀಡುತ್ತಾ ಇದೀಗ ಪ್ರಾರ್ಥನೆಯನ್ನು ಚಿತ್ತನಾಯಿಗಳಿಂದ ಪ್ರಾರಂಭಿಸ್ತಾ ಇದ್ದೇವೆ. ಸಂಸ್ಥೆಯ ಮಾಲಕರಾದಂತಹ ಶ್ರೀಯುತ ವಸಂತ ನಾಯ್ಕ ಅವರು ವೇದಿಕೆಗೆ ಬರಬೇಕಂತ ಕೇಳಿಕೊಳ್ತಾರೆ. ಅದೇ ರೀತಿ ಪಡುಬಿದ್ರಿ ಶಾಖೆಯ ಕಲಾ ತಂಡದ ಶ್ರೀಯುತ ಹರೀಶ್ ಸರ್ ಅವರು ಕೂಡ ವೇದಿಕೆಗೆ ಬರಬೇಕಂತ ಕೇಳಿಕೊಳ್ತಾರೆ. ಈ ಒಂದು ತಂಡ ಕಾಸ್ಟ್ಯೂಮ್ ಇರ್ಬೋದು, ಮಕ್ಕಳ ಒಂದು ಹಿತದೃಷ್ಟಿಯಿಂದ ಎಲ್ಲರಿಗೆ ಸಹಕಾರವನ್ನು ನೀಡುವಂತ ಶ್ರೀಮತಿ ರೋಹಿಣಿ ಅವರು ಕೂಡ ವೇದಿಕೆಗೆ ಬರಬೇಕಂತ ಕೇಳಿಕೊಳ್ತಾರೆ. ನಮ್ಮೆಲ್ಲ ಈ ಒಂದು ನೃತ್ಯ ಸ್ಪರ್ಧೆಗೆ ಸಹಕರಿಸುವವರು ರಾಯಲ್ ಇವೆಂಟ್ ನ ಮಾಲಕರಾದಂತಹ ಶ್ರೀಯುತ ಸುಧೀರ್ ಸರ್ ಅವರು ಕೂಡ ವೇದಿಕೆಗೆ ಬರಬೇಕಂತ ಕೇಳಿಕೊಳ್ತಾರೆ. ಬಂದೆಲ್ಲ ಪಾರ್ಟಿಸಿಪೇಟ್ಸ್ ಇರ್ಬೋದು, ಪೋಷಕರಿಗಿರ್ಬೋದು, ನಾವು ಇನ್ನೊಮ್ಮೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ವೀರವ ಸಂಸ್ಥೆ ಉಡುಪಿ ಶಾಖೆಯ ವಿದ್ಯಾರ್ಥಿಗಳು ನೆರವೇರಿಸಿಕೊಡಬೇಕಾಗಿ ಎಲ್ಲರ ಪರವಾಗಿ ಕೇಳಿಕೊಳ್ತಾ ಇದ್ದೇವೆ. ಟೀಚರ್ ಆಗಿರ್ತಾರೆ ಆ್ಯಂಡ್ ಇವಾಗ ನ್ಯಾಷನಲ್ ಲೆವೆಲ್ ವಾಲಿಬಾಲ್ ಪ್ಲೇಯರ್, ಸ್ಟೇಟ್ ಲೆವೆಲ್ ಕಬಡ್ಡಿ ಪ್ಲೇಯರ್ ಆ್ಯಂಡ್ ಅಥ್ಲೆಟ್. ಇವರು ಮಾಯದ ಮಹಾಶಕ್ತಿಲು ಅನ್ನೋ ಒಂದು ನಾಟಕದಲ್ಲಿ ಅಭಿನಯಿಸಿದ್ದಾರೆ ಆ್ಯಂಡ್ ಸ್ಕೂಲ್ ಲೀಡರ್ ಅನ್ನೋ ಒಂದು ರೀಸೆಂಟ್ ಆಗಿ ರಿಲೀಸ್ ಆದ ಕನ್ನಡ ಮೂವಿಯಲ್ಲಿ ಆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಸೊ ಇವರು ಈ ಕಾಂಪಿಟೇಷನ್ನ ಒಂದು ತೀರ್ಪುಗಾರರಾಗಿರ್ತಾರೆ. ಸೊ ಇವರಿಗೆ ನಮ್ಮ ವೀರಾಫ್ ತಂಡದಿಂದ ಸ್ವಾಗತ. ಸೊ ಇವರಿಗೆ ರೋಹಿಣಿ ಅವರು ಬಂದು ಹೋಗ್ಬಿಟ್ಟು ನೀಡಬೇಕಂತ ಕೇಳ್ಕೊಳ್ತೀನಿ. ಎರಡನೇದಾಗಿ ಹರೀಶ್ ಎನ್ ಆಚಾರ್ಯ, ಇವರು ಸರಸ್ವತಿ ಕಲಾ ಡ್ಯಾನ್ಸ್ ಸ್ಟುಡಿಯೋ ಪಡುಬಿದ್ರೆಯ ಫೌಂಡರ್ ಆ್ಯಂಡ್ ಕೊರಿಯೋಗ್ರಾಫರ್. ಇವರು ನಿಟ್ಟೆ ಸ್ಟೇಟ್ ಲೆವೆಲ್ ಡ್ಯಾನ್ಸ್ ಕಾಂಪಿಟೇಷನ್ ರನ್ನರ್ ಅಪ್, ಸ್ಟೇಟ್ ಲೆವೆಲ್ ಡ್ಯಾನ್ಸ್ ಕಾಂಪಿಟೇಷನ್ ವಿನ್ನರ್ ಆ್ಯಂಡ್ ನಮ್ಮ ಟಿವಿಯ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ರಿಯಾಲಿಟಿ ಶೋ ಅಲ್ಲಿ ನಿರಂತರವಾಗಿ ಸೀಸನ್ 5, 6 ಆ್ಯಂಡ್ 7 ಅಲ್ಲಿ ಕೊರಿಯೋಗ್ರಫಿ ಮಾಡುತ್ತಾರೆ. ಆ್ಯಂಡ್ ನಮ್ಮ ಟಿವಿ ಡ್ಯಾನ್ಸ್ ವಾರಿಯರ್ಸ್ ರಿಯಾಲಿಟಿ ಶೋನ ಕೊರಿಯೋಗ್ರಾಫರ್, ಜಿ ಕನ್ನಡ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ರಿಯಾಲಿಟಿ ಶೋ ಅಲ್ಲಿ ಕೊರಿಯೋಗ್ರಫಿ ಮಾಡಿದ್ದಾರೆ. ಆ್ಯಂಡ್ ಕಲರ್ಸ್ ಕನ್ನಡದಲ್ಲಿ ಮಹಾಶಕ್ತಿ ಸೀರಿಯಲ್ ಅನ್ನೋದರಲ್ಲಿ ಕೊರಿಯೋಗ್ರಫಿ ಮಾಡಿದ್ದಾರೆ. ಇವರಿಗೆ 5 ಕಲಾರತ್ನ ಪ್ರಶಸ್ತಿ ದೊರಕಿದೆ. ಸೊ ಇವತ್ತಿನ ಕಾಂಪಿಟೇಷನ್ ಅಲ್ಲಿ ಇವರು 2ನೇ ತೀರ್ಪುಗಾರರಾಗಿರ್ತಾರೆ. ಇವರಿಗೆ ರೂಪೇಶ್ ಅವರು ಹೂಗುಚ್ಛನ್ನು ನೀಡಿ ಸ್ವಾಗತಿಸಿದರು.
ಇದೊಂದು ಅವಕಾಶ ಸಿಕ್ಕಿರೋದೇ ಒಂದು ಲೈಕ್ ನಮ್ಮೆಲ್ಲರ ಇದು ಅಂತ ಹೇಳ್ಬೋದು. ಸೊ ನನ್ನ ಅನಿಸಿಕೆ ಇದೊಂದು ತುಂಬ ಒಳ್ಳೆಯ ಪ್ರಯತ್ನ ಈ ಭಾಗದ ಮಕ್ಕಳಿಗೆ. ಎವ್ರಿ ಇಯರ್ ವೀರ ಡ್ಯಾನ್ಸ್ ಕಂಪನಿಯಿಂದ ವಹಿಸಿದ ರಾಧಾಕೃಷ್ಣ ಸ್ಪರ್ಧೆಗೆ ಎಲ್ಲ ಮಕ್ಕಳು ಅಂದರೆ ಸ್ಟೇಟ್ ಕ್ರೀಡೆಗಳಲ್ಲಿ ಮಕ್ಕಳಿಗೆ ಹೋಗ್ತದೆ. ಈ ರೀತಿ ಸ್ಪರ್ಧೆ ಪ್ರತಿ ವರ್ಷ ಹೀಗೆ ಮಾಡುವುದರಿಂದ ಈ ಸ್ಥಳೀಯ ಪ್ರತಿಭೆಗಳಿಗೆ ಸಹ ಅವಕಾಶ ಸಿಗ್ತದೆ. ಹಾಗೆ ಸಣ್ಣ ಸಣ್ಣ ಮಕ್ಕಳು ಸಹ ಸ್ಟೇಜಲ್ಲಿ ಕಾರ್ಯಕ್ರಮ ಅಂದರೆ ಏನು ಹೆದರಿಕೆ ಇರುವುದಿಲ್ಲ, ಒಬ್ಬೊಬ್ಬರೇ ಹಾಕಿ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ನೀವು ಬೇಗ ಬಂದಿದ್ದೀರಾ, ನೀವೊಂದು 2 ಮಾತಾಡಬೇಕು. ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ನಾವು ಈ ಥರ ಮಿಸ್ ಮಾಡಿದ್ದು. ಪ್ರತಿ ವರ್ಷ ಇದೇ ಥರ ಮಾಡಿ. ತೃತೀಯ ಸ್ಥಾನ, 3ನೇ ಸ್ಥಾನ ನಂಬರ್ 11 ಕೃಷ್ಣ ಸ್ಪರ್ಧೆ. ದ್ವಿತೀಯ ಸ್ಥಾನ ನಂಬರ್ 6 ಪ್ರಥಮ ಸ್ಥಾನ ನಂಬರ್ 3 ನಂಬರ್ 3 ನಿಮಗೆ ಹೇಗೆ ಅನಿಸ್ತು ಮಗ? ನೆಕ್ಸ್ಟ್ ಇಯರ್ ಮಾಡುವ ಇಂಥದ್ದು ಸ್ಪರ್ಧೆ ಮಾಡುವ. ಎಕ್ಸ್ಪ್ರೆಷನ್ ಸೂಪರ್ ಆಯ್ತಾ? ನಂಬರ್ 10 ಥರ್ಡ್ ಫಸ್ಟ್, ಸೆಕೆಂಡ್, ಥರ್ಡ್. A few moments later. ಇಲ್ಲ ಅವ್ರಿಗೆ ಇದ್ರೊಳಗೆ ಇಲ್ಲ. ಹಾಯ್ ಅಲ್ಲ ಬಾಯಿ ಅವ್ರದ್ದು ಇನ್ನೂ ಆಯ್ಲ ಆಗಲೇ ಹಾಡು ಕೂತಿರು ಮಂಡಿ ಮೇಲೆ ಇಟ್ಟಿದ್ದು ಅಂತದ. ಯಾರಿವಳು ಹಾಕಿದೆ ನೋಡಿ ನನ್ನ ಅಬ್ಯೂಸ್ ಮಾಡ್ತಿದ್ರು ಎಲ್ಲರೂ ಇಲ್ಲಿ. ಪಟ್ಟ ಹೋಯ್ತು ಕರೆಕ್ಟ್ ಬಟನ್ ಆನ್ ಮಾಡೋಕ್ಕೂ ನಿಲ್ಲಿಸ್ತ್ರಿ. ಅವ್ರಿಗೆ ಕೈ ಹಿಡ್ಕೊಂಡು ಹಿಂಗೆ ರೊಮ್ಯಾಂಟಿಕ್ ಆಗಿ ಡ್ಯಾನ್ಸ್ ಮಾಡಿ ಮಿಸ್ ಆಯ್ತು. ಅವಳು ಬರಲೇನು ತಿನ್ನಿ. ಎಸ್ ಬಂತು ಕಣಿ ಅವಳಿಗೆ ಬಂತು. ಸೊ ಈಗ ನಾನು ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಿದ್ದೆ. ಯಾಕಂದ್ರೆ
ಮನೆಗೆ ಹೋಗಿ ಇನ್ನು ಓದಕ್ಕಿತ್ತು ಅಷ್ಟೇ ಅದೇ ಮತ್ತೆ ಹಾಪದೀಗ ಎಲ್ಲ ಮನೆಗೆ ಹೋಗೋದು ಇನ್ನೆಲ್ಲ ಆಯ್ತು. ನಮ್ಮ ಮನೆ ಅಮ್ಮ ಒಂದು 4 ಸತಿ ಫೋನ್ ಮಾಡ್ರೆ ಅಕ್ಕ